ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕಿತಾ ವಕೀಲ್ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಷದ ಮೊದಲನೇ ಹಬ್ಬ ಒಳ್ಳೆ ರೀತಿಯಿಂದ ಈ ವರ್ಷ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಎಲ್ಲ ಕೆಲಸಗಳು ಆಗಿದೆ, ಪೂಜೆ ಒಂದು ಬ್ಯಾಲೆನ್ಸ್ ಇದೆ. ಸೊ ಬನ್ನಿ ಪೂಜೆ ಮಾಡಿ ಆ್ಯಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಹೋಗುತ್ತೆ ನನ್ನ ದಿನ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ರಾತ್ರಿಯೇ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಬಿಕಾಸ್ ಬೆಳಗ್ಗೆ ಅದೇ 1 hour ಟೈಮ್ ಹೋಗುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಸುಮ್ಮನೆ ಬೇಗ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ. ಸೊ ನಮ್ಮಮ್ಮ ಇದು ಯಾವುದೋ ಮೊಬೈಲಲ್ಲಿ ನೋಡಿಬಿಟ್ಟು ಇದಿಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಬಾಗಿಲಲ್ಲಿ ಮತ್ತು ತುಳಸಿ ಗಿಡದ ಹತ್ರ ಎರಡೂ ಕಡೆನೂ ಒಂದೇ ಥರ ಹಾಕಬೇಕು ಅಂತ ಇಲ್ಲಿ ಹಾಕಿದರು. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಬಿಸಿಲು ಕೂಡ ಬೀಳ್ತಾಯಿತ್ತು ಇವತ್ತು. ಚೆನ್ನಾಗಿ ಅನಿಸ್ತು. ಆ್ಯಂಡ್ ಸುಮಾರು ದಿವಸದಿಂದ ಚಳಿ ಥರನೇ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ಬಿಸಿಲು ಇತ್ತು ಬೆಳಗ್ಗೆ ಎದ್ದಾಗ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ನನ್ನ ತಮ್ಮ ಇನ್ನೂ ರೆಡಿಯಾಗಿರಲಿಲ್ಲ. ಒಟ್ಟಿಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಅವನಿಗೋಸ್ಕರ. ಅವನು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿದ್ದ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು. ಆಮೇಲೆ ತುಳಸಿ ಗಿಡ ಸುಮಾರು ಇತ್ತು ನಮ್ಮ ಮನೇಲಿ. ಸೊ ಹಂಗಾಗಿ ಅದರದ್ದು ಹಾರ ಥರ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಿತ್ತು ಅದನ್ನೆಲ್ಲ ತುಳಸಿ ಹಾರ ಥರ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಅಪ್ಪ ಅಮ್ಮ ಊರಿಗೆ ಹೋಗ್ತಾಯಿದ್ರು. ಸೊ ಊರಿಗೆ ತೊಗೊಂಡೋಗಕ್ಕೆ ಆಗುತ್ತೆ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಅದೆಲ್ಲ ಅವರು ರೆಡಿ ಮಾಡ್ಕೊತಾಯಿದ್ರು. ಆ್ಯಂಡ್ ಆಮೇಲೆ ನಾವು 4 ಜನ ಸೇರಿ ಪೂಜೆ ಮುಗಿಸಿದ್ವಿ. ಆ್ಯಂಡ್ ಇವತ್ತಿನ ಪೂಜೆ ಕೂಡ ತುಂಬ ಆರಾಮಾಗಿ ಖುಷಿಯಿಂದ ಮಾಡಿದ್ದೀವಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲದೂ ಅಂದ್ಕೊಂಡಿರೋದು ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ಲದೂ ಒಳ್ಳೆಯದಾಗತ್ತೆ ಅಂತ ನಂಬಿ ಹೊಸ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲದೂ ಒಳ್ಳೆಯದಾಗಲಿ. ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ನಮ್ಮನ್ನು ನಾವೇ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಬೇರೆ ಯಾರೋ ಏನೋ ಅಂತಾರೆ, ಮಾತಾಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂತ್ರೆ ನಾವು ಯಾವತ್ತೂ ಮುಂದೆ ಬರೋಕ್ಕೆ ಆಗೋದೇ ಇಲ್ಲ. ಅನ್ನೋರು ಅಂತ ಇರ್ತಾರೆ, ನಾವು ಅವ್ರುಗಳ ಮುಂದೆ ಹೋಗ್ತಾ ಇರಬೇಕು. ಅದೇ ಜೀವನ. ಸೊ ಯಾವಾಗಲೂ ಅಷ್ಟೇನೆ ಅನ್ನೋರು ಇದ್ದಾಗಲೇ ನಾವು ಮುಂದೆ ಬರೋಕ್ಕಾಗೋದು. ಆಮೇಲೆ ಸುಮ್ಮನೆ ಯಾರೋ ನಿಮ್ಮನ್ನು ಹೊಗಳುತ್ತಾರೆ ಅಂತ ಅಂದಾಗ ಅವ್ರನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ. ಬಿಕಾಸ್ ಅವರು ನಿಮ್ಮನ್ನ ಕುಗ್ಸೋಕ್ಕೆ ಕೂಡ ಹೊಗಳೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆ್ಯಂಡ್ ಅದಾದಮೇಲೆ ಇವತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ 2 ಮಾಡಿದರು. ಊಟ ಎಲ್ಲ ಮುಗಿಸಿ ಅವರು ಅಪ್ಪ ಅಮ್ಮ ಕೂಡ ಊರಿಗೆ ಹೋದರು. ಸೊ ಇವಾಗ ಒಂದು ಆರ್ಡರ್ ಬಂತು, ಓಪನ್ ಮಾಡಿ ನೋಡಿದೆ. ಏನು ಅಂತಂದರೆ ಕೊಲಾಜಿನ್ ಮಾಸ್ಕ್ ಆರ್ಡರ್ ಮಾಡಿದ್ದೆ ನಾನು. ಸೊ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಾನೇ ಓಪನ್ ಮಾಡಿದ್ರು ಮೋಸ್ಟ್ ಆಫ್ ದ ಟೈಮ್ ಬರ್ತಾಯಿತ್ತು. ಸೊ ಓಕೆ, ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದು. ಸೊ ಇದು ಬಯೋಡೆನ್ಸ್ ಕೊಲಾಜಿನ್ ಫೇಸ್ ಮಾಸ್ಕ್ ತರಿಸಿ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದಿದ್ದು. ಸೊ ಲೆಟ್ ಮೀ ಟ್ರೈ ಅಂತ ಹೇಳಿ ತರಿಸಿದ್ದು. ಬಿಕಾಸ್ ನಂದಂತೂ ಕಂಪ್ಲೀಟ್ ಡ್ರೈ ಸ್ಕಿನ್. ಸೊ ನನಗೂ ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಅನಿಸ್ತು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ನೋಡೋಣ, ನಾನು ಆದರೆ ನಿಮಗೆ ಶಾರ್ಟ್ಸಲ್ಲಿ ಹಾಕ್ತೀನಿ ಇದ್ರದ್ದು. ಸೊ ಚೆಕ್ ಮಾಡಿ ಐ ಡೆಫಿನೆಟ್ಲಿ ಗೋಯಿಂಗ್ ಟು ರಿವ್ಯೂ ದಿಸ್. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 ಆಗ್ತಾ ಬಂತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಸೊ ಲೆಟ್ಸ್ ಗೋ. ಸೊ ಅಪ್ಪ ಅಮ್ಮ ಇಬ್ಬರೂ ಮನೆ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ಬಿಟ್ಟು ಬಂದರು. ನಾನು ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಹಂಗಾಗಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಮಾರಮ್ಮ ಟೆಂಪಲಲ್ಲಂತೂ ಫುಲ್ಲು ವಿಳ್ಯದಲ್ಲೇ ಅಲಂಕಾರ ಮಾಡಿದರು, ಅದು ಚೆನ್ನಾಗಿತ್ತು. ಆ್ಯಂಡ್ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇತ್ತು. ಸೊ ನನ್ನ ತಮ್ಮ ಹೋಗೋಣ ಅಲ್ಲೂ ಅಂತ ಅಂದ್ಬಿಟ್ಟು ಅಲ್ಲೂ ಹೋದ್ವಿ. ಆ್ಯಂಡ್ ಅದಾದಮೇಲೆ ಅವನಿಗೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಂತೆ. ಅಲ್ಲಿಂದ ತಿರ್ಗಾ ಮತ್ತೆ ಆ ದೇವಸ್ಥಾನಕ್ಕೆ ಹೋಗೋಣ ಕಣೆ, ಕರ್ಕೊಂಡು ಹೋಗು ಅಂತ ಅಂದ. ಸೊ ಅಲ್ಲಿಂದ ಅಲ್ಲಿಗೆ ಬಂದು ಆ್ಯಂಡ್ ಅಲ್ಲಿ ಶಬರಿಮಲೆ ಅವರು ಮಾಲೆ ಕೂಡ ಹಾಕೋತಾಯಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.